ನಮಸ್ತೆ ಕರುನಾಡು. ತಮಗೆಲ್ಲರಿಗೂ ರಾಮನ್ ಟ್ಯುಟೋರಿಯಲ್ಸ್ ಫಾರ್ GK ಚಾನಲ್ಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಈ ದಿನ ತಮಗೊಂದು ಖುಷಿಯಾದ ಸಂತಸ ಸುದ್ದಿ ತಂದಿದ್ದೇನೆ. ತಾವು ಈಗಾಗಲೇ ಸಾಕಷ್ಟು ಎಕ್ಸಾಮ್ಗಳೇ ತಯಾರಾಗ್ತಾಯಿದ್ರಿ. ತಮಗೆ ಮತ್ತೊಂದು ಬೋನಸ್ ಎಕ್ಸಾಮ್ ಕೂಡ ಲಭ್ಯ ಇದೆ. ಹಾಗಾದರೆ ಆ ಎಕ್ಸಾಮ್ ಯಾವುದು ಅಂತಂದರೆ 1,30,000 ಹುದ್ದೆಗಳಿಗೆ RRBಯಲ್ಲಿ ಅರ್ಜಿಯನ್ನು ಕರೆಯಲಾಗಿದೆ. ಹಾಗಾದರೆ ಈ ಹುದ್ದೆಗಳು ಯಾವ ತರಗತಿಗಳಿಗೆ, ಅಂದರೆ ಏನು ಕ್ವಾಲಿಫಿಕೇಷನ್, ಏನು ಎಲಿಜಿಬಿಲಿಟಿ, ಏನು ಎಕ್ಸಾಮ್ ಪ್ಯಾಟ್ರನ್ ಏನಿರುತ್ತೆ, ಹಾಗೆಯೇ ಯಾವಾಗಿಂದ ಅರ್ಜಿಯನ್ನು ತುಂಬಬೇಕು, ಹೀಗೆ ಹಲವು ಮಾಹಿತಿಗಳನ್ನು ತರ್ತಿರುವಂಥ ಕನ್ನಡದ ಮೊದಲ ಚಾನಲ್ ಇದೆ. ಇದರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇರುವಂಥ ಮೊದಲ ಚಾನಲ್. ಹಾಗಾದರೆ RRB ತಮಗೆ ಗೊತ್ತಿದೆ, ಲಾರ್ಜೆಸ್ಟ್ ಎಂಪ್ಲಾಯರ್ ಇನ್ ದ ವರ್ಲ್ಡ್ ಅಂತ ಕರೆಯಲ್ಪಡುತ್ತೆ. ಹಾಗಾದರೆ ಇಂಥ ದೊಡ್ಡ ಇಲಾಖೆಯಲ್ಲಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅವುಗಳ ಮಾಹಿತಿನ ತಿಳಿಸ್ತೇನೆ. ಹಾಗೆಯೇ ನಿಮಗೆ ಮತ್ತೊಂದು ಮಾಹಿತಿನ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಫ್ರೀ ಗ್ರೂಪ್ಗಳ ಮೂಲಕ ನಾನು ಸಾಕಷ್ಟು ಮಾಹಿತಿಗಳನ್ನು PDF ಅಲ್ಲಿ ಹಾಕಲಿದ್ದೇನೆ. ಹಾಗೆಯೇ ನಮ್ಮ ವಾಟ್ಸಪ್ ಗ್ರೂಪ್ಗಳಿಗೆ ಜಾಯ್ನ್ ಆಗಬೇಕು ತಾವು ಅಂತ ಬಯಸಿದರೆ ನಾನು ಈ ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪನ್ನು ಲಿಂಕ್ಗಳನ್ನು ಕೊಟ್ಟಿದ್ದೇನೆ. ಆದಷ್ಟು ಬೇಗ ಜಾಯ್ನ್ ಆಗಿ ಸ್ನೇಹಿತರೆ. ಗ್ರೂಪ್ಗಳು ಫುಲ್ ಆಗೋಕ್ಕಿಂತ ಮೊದಲೇಟಿ ಜಾಯ್ನ್ ಆಗಿ. ಹಾಗೆಯೇ ಈಗಾಗಲೇ ನಮ್ಮ ರಾಮನ್ ಟ್ಯುಟೋರಿಯಲ್ ಫಾರ್ GK ಚಾನಲ್ನ ವಾಟ್ಸಪ್ ಗ್ರೂಪ್ಗಳಲ್ಲಿದ್ದರೆ ದಯವಿಟ್ಟು ಜಾಯ್ನ್ ಆಗಬೇಡಿ. ಮತ್ತು ಏನಾಗುತ್ತೆ, ನಾವು ರಿಮೂವ್ ಮಾಡಲಿದ್ದೇವೆ ಅಂತ ಡಬಲ್ ಆಗಿ ಜಾಯ್ನ್ ಆಗೋರಿಗೆ. ಹಾಗಾಗಿ ಈಗ ನೋಡಿ, RRB ಏನು ಮಾಡ್ತಾಯಿದೆ, 1,30,000 ನಾನ್ ಟೆಕ್ನಿಕಲ್ ಪೋಸ್ಟ್ಗಳಿಗೆ, ಅದರಲ್ಲೂ ಕೂಡ ಪಾಪ್ಯುಲರ್ ಕ್ಯಾಟಗರೀಸ್, ಪ್ಯಾರಾಮೆಡಿಕಲ್ ಸ್ಟಾಫ್, ಹಾಗೆ ಮಿನಿಸ್ಟ್ರಿಯಲ್, ಹಾಗೆ ಐಸೋಲೇಟೆಡ್ ಕ್ಯಾಟಗರೀಸ್ ಅಂತ ಈ ಹುದ್ದೆಗಳಿಗೆ, ಹಾಗೆ ಲೆವೆಲ್ 1 ಆಫೀಸರ್ ಹುದ್ದೆಗಳಿಗೂ ಕೂಡ ಅರ್ಜಿಯನ್ನು ಕರೆಯಲಾಗ್ತಾ ಇದೆ. ಈಗ ವೆಬ್ಸೈಟ್ನಲ್ಲಿ ಅದರ ಬಗ್ಗೆ ಅಧಿಕೃತ ಮಾಹಿತಿಯನ್ನು ಹೊರಡಿಸಲಾಗಿದೆ. ಆ ವೆಬ್ಸೈಟ್ನಲ್ಲಿ ಇರುವಂಥ ಮಾಹಿತಿಗೆ ಅನುಗುಣವಾಗಿ ಹೆಚ್ಚಿನ ಮಾಹಿತಿಯನ್ನು ನಾನು ನೀಡಲಿದ್ದೇನೆ ಸ್ನೇಹಿತರೆ. ಈ ಮೂಲಕ ತಾವು ಏನಪ್ಪ ಅಂತಂದರೆ ಯಾವ ರೀತಿ ತಯಾರಿ ಮಾಡಬೇಕು ಅನ್ನೋದ್ರು ಕೂಡ ಈ ಮಾಹಿತಿಯನ್ನು ನೀಡ್ತೇನೆ. ಹಾಗಾದರೆ ಈ ಅರ್ಜಿಗಳು ಯಾವಾಗಿಂದ ಆರಂಭ ಆಗ್ತಾ ಇದೆ ಅಂದರೆ ಫೆಬ್ರವರಿ 28ನೇ ತಾರೀಕಿಂದ ಅದು ಅರ್ಜಿಗಳು ಕರೆಯಲ್ಪಡ್ತಾ ಇದೆ. ಹಾಗೆ ಇದು ಮಾರ್ಚ್ 3ನೇ ತಾರೀಕುವರೆಗೂ ಕೂಡ ಅರ್ಜಿಗಳನ್ನು ಕರೀತಾ ಹೋಗ್ತಾರೆ, ಬೇರೆ ಬೇರೆ ಹಂತಗಳಲ್ಲಿ ಬೇರೆ ಬೇರೆ ಪೋಸ್ಟ್ಗಳಿಗೆ ಅನುಗುಣವಾಗಿ. ಹಾಗಾದರೆ ಎಷ್ಟು ಪೋಸ್ಟ್ಗಳಿದೆ? 1,30,000ಕ್ಕಿಂತಲೂ ಹೆಚ್ಚು ಪೋಸ್ಟ್ಗಳಿದೆ. ಯಾರು ಅಪ್ಲೈ ಮಾಡ್ಬೋದು? ಎನಿ ಗ್ರ್ಯಾಜುಯೇಟ್ ಕ್ಯಾನ್ ಅಪ್ಲೈ. ಹಾಗಾದರೆ ಎಕ್ಸಾಮ್ ಡೇಟ್ ಯಾವಾಗ ಇರಲಿದೆ ಅದರ ಕೂಡ ಮಾಹಿತಿಯನ್ನು ನಾನು ನಿಮಗೆ ತಿಳಿಸಲಿದ್ದೇನೆ. ನೋಡಿ ಸ್ನೇಹಿತರೆ, ಅಪ್ಲೈ ಮಾಡೋದಕ್ಕೆ ಡೇಟ್ ಯಾವಾಗಿದೆ ಅಂದರೆ 28 ಫೆಬ್ರವರಿ ಅಲ್ಲಿ ಅರ್ಜಿ ಆಹ್ವಾನ ಮಾಡಲಾಗುತ್ತೆ. ಹಾಗೆಯೇ ಮತ್ತೇನು ಅಂದಾಗ ಇನ್ನೊಂದು ಅರ್ಜಿ ಪ್ಯಾರಾಮೆಡಿಕಲ್ ಸ್ಟಾಫ್ನವರಿಗೆ, ಪ್ಯಾರಾಮೆಡಿಕಲ್ ಮುಗಿಸಿರುವಂಥ ಅಭ್ಯರ್ಥಿಗಳಿಗೂ ಕೂಡ ಅರ್ಜಿಯನ್ನು ಅವರಿಗೂ ಕೂಡ ಆಹ್ವಾನಿಸಲಾಗ್ತಾ ಇದೆ. ಅದು 4ನೇ ತಾರೀಕಿಗೆ. ಸರ್, ನಾನು ಗ್ರ್ಯಾಜುಯೇಟ್ ಆಗಿದೆ, ಪ್ಯಾರಾಮೆಡಿಕಲ್ ಆಗಿಲ್ಲ. ನೋ ಪ್ರಾಬ್ಲಮ್. ಗ್ರ್ಯಾಜುಯೇಟ್ ಹುದ್ದೆಗಳೇ ಇಲ್ಲಿ ಸಾಕಷ್ಟಿದೆ. ಈ ಟೆಕ್ನಿಕಲ್ ಸ್ಟಾಫ್ ಹುದ್ದೆಗಳು ಕೂಡ ಕೆಲವಿದೆ. ಹಾಗಾದರೆ ಎಷ್ಟೆಷ್ಟು ಪೋಸ್ಟ್ಗಳಿದೆ ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡ್ತೇನೆ. ಕೊನೆಯವರೆಗೂ ವಿಡಿಯೋದಲ್ಲಿ ನೋಡ್ತಾ ಹೋಗಿ, ನಡುವಿನ ಸ್ಕಿಪ್ ಆಗಿಬಿಡಿ ಸ್ನೇಹಿತರೆ. ಹಾಗೆಯೇ ಮತ್ತೊಂದು ಮಾಹಿತಿ ಹೇಳ್ತಾ ಇದ್ದೀನಿ, ನಾವು ಸಾಕಷ್ಟು ಮಾಹಿತಿಯನ್ನು ನೀಡಲಿದ್ದೇವೆ. ನಮ್ಮ ವಾಟ್ಸಪ್ ಗ್ರೂಪ್ಗಳಿಗೆ ತಾವು ಜಾಯ್ನ್ ಆಗೋದ್ರ ಮೂಲಕ ಮಾತ್ರ ತಯಾರಿಯನ್ನು ಮಾಡ್ಬೋದು. ಇದರಲ್ಲಿ ಏನೇನು ಸಿಲೆಬಸ್ ಇರುತ್ತೆ ಅನ್ನೋದು ಕೂಡ ನಾನು ಹೇಳ್ತೇನೆ. ಹಾಗೆಯೇ ಮತ್ತೊಂದು ವಿಚಾರ, ನಿಮಗೆ ಇದರ PDF ಕೂಡ ನಾನು ನಿಮಗೆ ನೀಡಿದ್ದೇನೆ ಸ್ನೇಹಿತರೆ. ಇದರ PDF ಕೂಡ ಅಂದರೆ ಈ ಏನು ಬಂದಿದೆಯಲ್ಲ ನೋಡಿ ನೋಟಿಫಿಕೇಷನ್, ಅದರ PDF ಕೂಡ ನಾನು ಲಿಂಕಲ್ಲಿ ಹಾಕಿದ್ದೇನೆ. ಹಾಗಾದರೆ ನೋಡಿ, ಪ್ಯಾರಾಮೆಡಿಕಲ್ ಸ್ಟಾಫಿಗೆ 4ನೇ ತಾರೀಕಿಂದ ಅರ್ಜಿ ಕರೆಯಲಾಗ್ತಾಯಿದೆ. ಹಾಗೆಯೇ ಆನ್ಲೈನ್ ಅರ್ಜಿ ಮಾಡೋದಕ್ಕೆ ಮಟೀರಿಯಲ್, ಹಾಗೆ ಐಸೋಲೇಟೆಡ್ ಕ್ಯಾಟಗರಿ ಅಂತ ಐಸೋಲೇಟೆಡ್ ಕ್ಯಾಟಗರಿಗಳಿಗೆ ಪೋಸ್ಟ್ಗಳಿಗೆ ಬೇಕಾದಂಥ ಅರ್ಜಿ ಆಹ್ವಾನ 8 ಮಾರ್ಚಿಗೆ ಕರೆಯಲಾಗ್ತದೆ. ಹಾಗೆ ಲೆವೆಲ್ 1 ಆಫೀಸರ್ ಹುದ್ದೆಗಳಿಗೆ 12ನೇ ಮಾರ್ಚ್. ಅಂದರೆ ವಿಭಿನ್ನವಾದ ಹಂತಗಳಲ್ಲಿ ಏನು ಮಾಡ್ತಾಯಿದ್ದಾರೆ, ಅರ್ಜಿಗಳನ್ನು ಆಹ್ವಾನಿಸ್ತಿದ್ದಾರೆ. ಮೊದಲು ಅರ್ಜಿಗಳು ಯಾವುದಕ್ಕೆ? NTPCಗೆ 28 ಫೆಬ್ರವರಿ, ಹಾಗೆ ಪ್ಯಾರಾಮೆಡಿಕಲ್ ಸ್ಟಾಫಿಗೆ 4th ಮಾರ್ಚ್, ಹಾಗೆಯೇ ಐಸೋಲೇಟೆಡ್ ಹಾಗೆ ಮಟೀರಿಯಲ್ ಪೋಸ್ಟ್ಗಳಿಗೆ 8th ಮಾರ್ಚ್, ಹಾಗೆಯೇ ಲೆವೆಲ್ 1 ಪೋಸ್ಟ್ಗಳಿಗೆ 12th ಮಾರ್ಚ್. ಹಾಗೆಯೇ ಲಾಸ್ಟ್ ಡೇಟ್ ಯಾವುದು ಅಂತ ಇನ್ನೂ ಕ್ವಾಲಿಫೈ ಆಗಿಲ್ಲ ಸ್ನೇಹಿತರೆ, ಅಂದರೆ ಕ್ಲಿಯರ್ ಆಗಿಲ್ಲ. ಹಾಗೆಯೇ ಎಕ್ಸಾಮ್ ಡೇಟ್ಸ್ ಕೂಡ ಯಾವ ಬರ್ಬೋದು ಅಂದರೆ ಜೂನ್ ಅಥವಾ ಜುಲೈ ತಿಂಗಳಲ್ಲಿ ಬರ್ಬೋದು. ಆಫ್ಟರ್ ಎಲೆಕ್ಷನ್ಸ್ ಬರುತ್ತೆ ಸ್ನೇಹಿತರೆ. ಯಾಕಂತಂದರೆ ಅರ್ಜಿಗಳಿಗೆಲ್ಲ ತುಂಬೋದಕ್ಕೆ ತಾರೀಕೇನು ಕೊಟ್ಟಿದ್ದಾರೆ, ಸರಿಸುಮಾರು 12ನೇ ತಾರೀಕಿಂದ ಅರ್ಜಿಗಳು ಶುರುವಾಗ್ತಾಯಿದೆ. 12 ಲಾಸ್ಟು ಅರ್ಜಿ ನೋಟಿಫಿಕೇಷನ್ ಆಗೋದು, ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು 12. 1-1.5 ತಿಂಗಳ ಅರ್ಜಿಗೆ ತಮಗೆ ಅವಕಾಶ ಕೊಡ್ತಾರೆ. 1.5 ತಿಂಗಳಾದಮೇಲೆ ನಿಮಗೆ ಜೂನ್ ಜುಲೈಯಲ್ಲಿ ಪರೀಕ್ಷೆಗಳು ಬೀಳುತ್ತೆ. ಹಾಗಾದರೆ ಪರೀಕ್ಷೆಯಲ್ಲಿ ಏನೇನು ಕೇಳಲಾಗ್ತದೆ ಅನ್ನೋದು ನೋಡೋಣ. ನೋಡಿ,
ಲಿಖಿತ ಪರೀಕ್ಷೆಗಳಿರುತ್ತೆ, ರಿಟರ್ನ್ ಟೆಸ್ಟ್ ಇರುತ್ತೆ, ಹಾಗೆ ಕೌಶಲ್ಯ ಪರೀಕ್ಷೆಗಳಿರುತ್ತೆ, ಹಾಗೆ ಸಂದರ್ಶನ ಇರುತ್ತೆ. ಎಲ್ಲ ಪೋಸ್ಟ್ಗಳಿಗೆ ಈ ರೀತಿಯ ಇಲ್ಲ. ಕೆಲವು ಪೋಸ್ಟ್ಗಳಿಗೆ 2 ಹಂತದ ಪರೀಕ್ಷೆ, ಪ್ರಿಲಿಮ್ಸ್, ಮೇನ್ಸ್ ಹಾಗೆ ಇಂಟರ್ವ್ಯೂ ಅಂತ ಈ ರೀತಿ ಇರುತ್ತೆ. ಬೇರೆ ಬೇರೆ ಹಂತದಲ್ಲಿ ಪರೀಕ್ಷೆಗಳು ನಡೆಯುತ್ತೆ. ಮುಖ್ಯವಾಗಿ ಲಿಖಿತ ಪರೀಕ್ಷೆಯಲ್ಲಿ ಆಯ್ಕೆಯಾದವರು ಕೌಶಲ್ಯ ಪರೀಕ್ಷೆಗೆ, ನಂತರ ಅದರಲ್ಲಿ ಆಯ್ಕೆಯಾದವರು ಸಂದರ್ಶನ ಪರೀಕ್ಷೆಗೆ ಹೋಗ್ತಾರೆ. ಹಾಗಾದರೆ ಸಿಲೆಬಸ್ ಏನಿರುತ್ತೆ ಸರ್ ಅಂತ ತಮಗೆ ಕೇಳ್ಬೋದು. ನೋಡಿ ಸ್ನೇಹಿತರೆ, ಸಿಲೆಬಸ್ಸನ್ನು ಕೂಡ ನಾನು ಹೇಳ್ತಾ ಇದ್ದೀನಿ. ಜನರಲ್ ನಾಲೆಜ್ ಇರುತ್ತೆ. ಜನರಲ್ ನಾಲೆಜಲ್ಲಿ ಇಂಡಿಯನ್ ಹಿಸ್ಟ್ರಿ ಇರುತ್ತೆ, ಹಾಗೆಯೇ ಇಂಡಿಯನ್ ಹಿಸ್ಟ್ರಿ, ಆನಂತರ ಜಿಯೋಗ್ರಫಿ, ಕಾನ್ಸ್ಟಿಟ್ಯೂಷನ್, ಜನರಲ್ ಅವೇರ್ನೆಸ್, ಜನರಲ್ ಸೈನ್ಸ್, ಸ್ಟ್ಯಾಟ್ಸ್, ಕರೆಂಟ್ ಅಫೇರ್ಸ್ ಇರುತ್ತೆ, ಹಾಗೆ ಮ್ಯಾಥ್ಸ್ ಇರುತ್ತೆ, ಹಾಗೆ ಮೆಂಟಲ್ ಎಬಿಲಿಟಿ ಇರುತ್ತೆ. ಹಾಗಾದರೆ ಮೆಂಟಲ್ ಎಬಿಲಿಟಿ ಯಾವ್ಯಾವ ಏರಿಯಾಗಳಿರುತ್ತೆ? ಅನಾಲಿಸಿಸ್ ಟೆಸ್ಟ್, ಈಕ್ವಾಲಿಟಿ ಇನ್ಇಕ್ವಾಲಿಟಿ, ಕ್ಲಾಸಿಫಿಕೇಷನ್ ಆಫ್ ದ ಆಡ್ ಪೇರ್, ಹಾಗೆ ಸಿಲಿಸಮ್, ಆಲ್ಫಾ ನ್ಯೂಮರಿಕ್ ಸಿರೀಸ್, ಡಿಸಿಷನ್ ಮೇಕಿಂಗ್, ಬ್ಲಡ್ ರಿಲೇಷನ್, ಡೈರೆಕ್ಷನ್ ಸೆನ್ಸ್, ಸೋರ್ಸ್ ಟೆಸ್ಟ್, ಸ್ಟೇಟ್ಮೆಂಟ್ ಆರ್ಗ್ಯುಮೆಂಟ್, ಸ್ಟೇಟ್ಮೆಂಟ್ ಕನ್ಕ್ಲೂಷನ್, ಸ್ಟೇಟ್ಮೆಂಟ್ ಇಂಟರ್ಫರೆನ್ಸ್, ಪ್ರಾಬ್ಲಮ್ ಸಾಲ್ವಿಂಗ್, ಎಲಿಜಿಬಿಲಿಟಿ ಟೆಸ್ಟ್, ಹಾಗೆ ವರ್ಬಲ್ ಸೀರೀಸ್, ಕೌಂಟಿಂಗ್ ಫಿಗರ್ಸ್, ಅರ್ಥಮೆಟಿಕಲ್ ರೀಸನಿಂಗ್, ಸಿಟ್ಟಿಂಗ್ ಸರ್ಕ್ಯುಲರ್ ಅರೇಂಜ್ಮೆಂಟ್, ಪಜಲ್ಸ್ ಆ್ಯಂಡ್ ಕಾಂಪ್ಲೆಕ್ಸ್ ಅರೇಂಜ್ಮೆಂಟ್, ಹೀಗೆ ಎಲ್ಲ ಇರುತ್ತೆ. ಈಗ ಎಲ್ಲ ವಿಡಿಯೋಗಳನ್ನು ನಮ್ಮ ಚಾನಲ್ ಮೇಲೆ ಈ ಹಿಂದೆ ನಾನು ಪ್ರಸಾರ ಮಾಡಿದ್ದೆ, ಆದರೆ ನೋಡುಗರ ಸಂಖ್ಯೆ ತುಂಬಾ ಕಡಿಮೆ ಇದ್ದರಿಂದ ಅವುಗಳನ್ನು ನಾನು ನಿಲ್ಲಿಸಿದ್ದೆ ಸ್ನೇಹಿತರೆ. ಹಾಗೆ ತಾವು ಈಗ RRB ತಯಾರಿಯನ್ನು ಮಾಡ್ತಾಯಿದ್ರಿ, ದೊಡ್ಡ ಪ್ರಮಾಣದ RRB ತಯಾರಿ ನಮ್ಮ ಕರ್ನಾಟಕದಿಂದ ಆರಂಭ ಆಗಲಿ ಅನ್ನೋಕ್ಕೋಸ್ಕರ ನಾನು ಮತ್ತೆ ಅವುಗಳ ಸೀರೀಸನ್ನು ಆರಂಭ ಮಾಡ್ತೇನೆ. ಪ್ರತಿದಿನ ಬೆಳಗ್ಗೆ ಹಾಗೆ ಪ್ರತಿದಿನ ಸಂಜೆ 2 ವಿಡಿಯೋಗಳನ್ನು ಹಾಗೆ ಬೆಳಗ್ಗೆ 1 ವಿಡಿಯೋಗಳನ್ನು ನಾವು ಪ್ರಸಾರ ಮಾಡಲಿದ್ದೇವೆ. ಸಂಜೆ 6ರಿಂದ ತಾವು 9 ನಡುವೆ 2 ವಿಡಿಯೋಗಳನ್ನು ಪಡೆಯಲಿದ್ದೀರಿ, ಹಾಗೆ ಬೆಳಗ್ಗೆ 1 ವಿಡಿಯೋ, ಒಟ್ಟಾರೆ 3 ವಿಡಿಯೋಗಳು ನಿಮಗೆ ಸತತವಾಗಿ 4 ತಿಂಗಳು ನಾವು ಪ್ರಸಾರ ಮಾಡಲಿದ್ದೇವೆ ಸ್ನೇಹಿತರೆ. ಹಾಗೆ ನಾವು ಅನ್ಅಕಾಡೆಮಿ ಮಾಡುವಂಥ ವಿಡಿಯೋಗಳು, ಹಾಗೆ ನಮ್ಮ ದಾವಣಗೆರೆ ಟ್ಯುಟೋರಿಯಲ್ ಮಾಡುವಂಥ ವಿಡಿಯೋಗಳು, ಹಾಗೆ ರೇವಾ ಅಂತ ನಮ್ಮ ಇನ್ನೊಂದು ಗ್ರೂಪ್ ಇದೆ, ಅಲ್ಲಿ ಮಾಡುವಂಥ ವಿಡಿಯೋಗಳನ್ನು ಕೂಡ ನಾವು ಗ್ರೂಪ್ಗಳಿಗೆ ನೀಡ್ತೇವೆ. ಅವುಗಳ PDF ಕೂಡ ನೀಡ್ತೇವೆ. ಅದು ಸಿಗಬೇಕು ಅಂತಂದರೆ ತಾವು ಗ್ರೂಪ್ಗಳಿಗೆ ಜಾಯ್ನ್ ಆಗೋದು ಮಸ್ಟ್ ಆ್ಯಂಡ್ ಶುಡ್. ಹಾಗಾದರೆ ಎಷ್ಟಿದೆ ಸರ್ ಫೀಸ್ ಅಂತಂದರೆ 500 ರೂಪಾಯಿ ಇದೆ ನೋಡಿ ಸ್ನೇಹಿತರೆ. ಎಲ್ಲ ಅಭ್ಯರ್ಥಿಗಳು 500 ಮತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಮಹಿಳಾ, ಅಂಗವಿಕಲ ಮತ್ತು ಮಾಜಿ ಸೈನಿಕ, ಅಲ್ಪಸಂಖ್ಯಾತರು ಮತ್ತು ಆರ್ಥಿಕವಾಗಿ ಹಿಂದುಳಿದವರು ಇವರೆಲ್ಲ 250 ರೂಪಾಯಿನ ಕಟ್ಟಬೇಕು. ಅರ್ಜಿ ಸಲ್ಲಿಸೋದು ಹೇಗೆ? ಅರ್ಜಿಯನ್ನು ತಾವು ಫಸ್ಟ್ ಸ್ಟೆಪ್ಪು ಇಂಡಿಯನ್ ರೈಲ್ವೇಸ್ government.in ವೆಬ್ಸೈಟಿಗೆ ಹೋಗಿ ನೀವು ವೆಬ್ಸೈಟನ್ನು ಓಪನ್ ಮಾಡ್ಕೋಬೇಕು. ಆನಂತರ ನಿಮ್ಮ ಹುದ್ದೆಗಳಿಗೆ ಯಾವ ಹುದ್ದೆಗಳಿಗೆ ತಾವು ಅನ್ವಯ ಆಗ್ತೀರ ಅನ್ನೋದನ್ನು ಹುಡುಕಬೇಕು. ಆನಂತರ ನಿಮ್ಮ ವಿದ್ಯಾರ್ಥಿಯನ್ನು ಗಮನಿಸಬೇಕು. ಅರ್ಜಿ ಸಲ್ಲಿಸಲು ತಾವು ಅರ್ಜಿಯನ್ನು ಫಿಲ್ ಮಾಡಬೇಕು. ಆನ್ಲೈನ್ ಮೂಲಕನೇ ಪಾವತಿ ಕೂಡ ಮಾಡಬೇಕಾಗತ್ತೆ. ಆನಂತರ ಎಲ್ಲ ಮುಗಿದ ನಂತರ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡೋದ್ರ ಮೂಲಕ ಪ್ರಿಂಟೌಟ್ ತೆಗೆದುಕೊಳ್ಬೇಕು. ಎಕ್ಸಾಮ್ ಡೇಟ್ ಅನೌನ್ಸ್ ಆಗಿಲ್ಲ, ನಾನು ಹೇಳ್ತಾ ಇದ್ದೀನಿ ಜೂನ್ ಅಥವಾ ತಪ್ಪಿದ್ರೆ ಜುಲೈಯಲ್ಲಿ ಬರಲಿದೆ ಸ್ನೇಹಿತರೆ. ಹಾಗಾದರೆ ಇವತ್ತಿನ ತರಗತಿಯಲ್ಲಿ ನಾವು ತಿಳಿದಿದ್ದೇನಪ್ಪ ಅಂದರೆ 1,30,000 ಪೋಸ್ಟ್ಗಳು ಕರೀತಿದೆ RRB. ನಾನ್ ಟೆಕ್ನಿಕಲ್ ಪೋಸ್ಟ್ಗಳಿದೆ. ನಾನ್ ಟೆಕ್ನಿಕಲ್ ಪೋಸ್ಟ್ಗಳು ಸುಮಾರಿದೆ, ಸಾಕಷ್ಟಿದೆ. ಹಾಗೆಯೇ ಯಾವುದೇ ಗ್ರ್ಯಾಜುಯೇಟ್ ಕೂಡ ಅಪ್ಲೈ ಮಾಡ್ಬೋದು. ಎನಿ ಡಿಗ್ರಿ ಹೋಲ್ಡರ್ ಕ್ಯಾನ್ ಅಪ್ಲೈ ಫಾರ್ ದೀಸ್ ಪೋಸ್ಟ್. ಮೀಡಿಯಮ್ ಆಫ್ ಏನಿರುತ್ತೆ RRBದು ನೋಡಿ ಸ್ನೇಹಿತರೆ, ಇತ್ತೀಚೆಗೆ ಕನ್ನಡದಲ್ಲೂ ಕೂಡ ಪರೀಕ್ಷೆಗಳನ್ನು ಆರಂಭಿಸಿದರು ಅನ್ನೋದು ಕೂಡ ತಮಗೆ ಗಮನದಲ್ಲಿದೆ. ಹಾಗಾಗಿ ಪರೀಕ್ಷೆಗಳು ಕನ್ನಡ ಮಾಧ್ಯಮದಲ್ಲೂ ಕೂಡ ಬೀಳ್ಬೋದು. ಇತ್ತೀಚೆಗೆ RRB ನಡೆದಂಥ ಪರೀಕ್ಷೆಗಳು ಹಾಗೆಯೇ ಇದ್ವು. ಹಾಗೆಯೇ ಹಿಂದಿ ಮೀಡಿಯಮ್ ಅಥವಾ ಇಂಗ್ಲೀಷ್ ಮೀಡಿಯಮ್ ಯಾವುದು ಕೂಡ ಇನ್ನೂವರೆಗೆ ಕನ್ಫರ್ಮ್ ಆಗಿಲ್ಲ. ಅದರ ಮಾಹಿತಿಯನ್ನು ನಾನು ಮುಂಬರುವ ತರಗತಿಗಳಲ್ಲಿ ಹೇಳ್ತೇನೆ. ಹಾಗಾದರೆ ಸರ್ ನೀವು ಇಂಗ್ಲೀಷ್ ಮೀಡಿಯಮ್ನ ಐ ಕ್ಯಾನ್ ಟೀಚ್ ಇನ್ ಇಂಗ್ಲೀಷ್ ಮೀಡಿಯಮ್ ಆ್ಯಸ್ ವೆಲ್. ಆದರೆ ಇಂಗ್ಲೀಷ್ ಮೀಡಿಯಮ್ನ ನಾನು ಟೀಚ್ ಮಾಡ್ತಾ ಇಲ್ಲ, ಬಿಕಾಸ್ ಮೋಸ್ಟ್ ಆಫ್ ದೆಮ್ ಆಫ್ ಅವರ್ ಆಡಿಯನ್ಸ್ ದೇ ಆರ್ ಫ್ರಮ್ ಕನ್ನಡ ಮೀಡಿಯಮ್. ಅವರೆಲ್ಲ ಕನ್ನಡ ಮೀಡಿಯಮ್ ಇದ್ದಾರೆ. ಹಾಗಾಗಿ ಇನ್ಮೇಲೆ ಇಂಗ್ಲೀಷ್ ಮಟೀರಿಯಲ್ನ ತರ್ತಾ ಅದನ್ನು ಸ್ವಲ್ಪ ಕನ್ನಡದಲ್ಲಿ 30 to 40% ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ನಾನು ಏನು ಮಾಡ್ತೀನಿ, ಅವುಗಳ ಮಾಹಿತಿನೂ ಕೂಡ ಹೇಳ್ತೇನೆ. ಸೊ ಕೀಪ್ ವಾಚಿಂಗ್ ಅವರ್ ಚಾನಲ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್. ಹಾಗೆಯೇ ಪ್ಲೀಸ್ ಜಾಯ್ನ್ ಅವರ್ ಫೇಸ್ಬುಕ್ ಗ್ರೂಪ್ಸ್, ಹಾಗೆಯೇ ವಾಟ್ಸಪ್ ಗ್ರೂಪ್ಸ್ಗಳನ್ನು ತಾವು ಜಾಯ್ನ್ ಆಗ್ತೀರಿ ಅಂತ ಭಾವಿಸ್ತೇನೆ. ದಟ್ಸ್ ಇಟ್. ಏಜ್ ಲಿಮಿಟ್ ಹಾಗೆ ಇತರ ಡೀಟೇಲ್ಸ್ಗಳನ್ನು ನಾಳೆ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹಾಗಾದರೆ ನಾಳೆ ಸಂಜೆಯಿಂದ ತಾವು RRBಗೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ತಾವು ನೋಡ್ಬೋದು. ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಕೂಡ ಮಾಡ್ತೀರಾ ಅಂತ ಭಾವಿಸ್ತೇನೆ. ದಟ್ಸ್ ಇಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.